ಎಲ್ಲರಿಗೂ ಶುಭ ದಿನ. ಇವತ್ ನಾವು ಮಾಡ್ತಾ ಇದೀವಿ ಎಗ್ ಕರಿ. ಎಗ್ ಕರಿ. ಸುಮಾರು ಜನ ಸಾವಾಜಿ ಮೊಟ್ಟೆ ತೋರಿಸಿ ಅಂತ ಅಂದ್ರು, ಬಟ್ ಅದ್ರಲ್ಲಿ ತುಂಬಾ ಎಣ್ಣೆ ಯೂಸ್ ಆಗುತ್ತೆ, ತುಂಬಾ ಖಾರ, ತುಂಬಾ ಎಣ್ಣೆ. ಅದಷ್ಟೊಂದು ನಮ್ಮನೇಲೂ ಮಾಡಿದ್ರು ವೇಸ್ಟ್ ಆಗ್ಬಿಡತ್ತೆ. ವೇಸ್ಟ್ ಮಾಡೋದು ಒಳ್ಳೇದಲ್ಲ. ಬಟ್ ಅದ್ರಕ್ಕಿಂತ ಚೆನ್ನಾಗಿ ಇದ್ ನಿಜ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ egg curry, ನಿಜವಾಗ್ಲೂ. egg curry. ನಮ್ಮನೇಲೆಲ್ಲ ಇದೇ ತರ ಮಾಡೋದು. ಹೌದು ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಹೌದು. ಸೊ ನೀವು ಈ ತರ ಮಾಡ್ಕೊಳ್ಳಿ. ಅದು ತುಂಬಾ ಖಾರ, ತುಂಬಾ ಎಣ್ಣೆ, ಅದು ನಿಮ್ಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದು. ಎಸ್. ಸೊ ಅದನ್ನ ಮಾಡೋಣ. ಇಂಗ್ರೀಡಿಯೆಂಟ್ಸ್ ಹೇಳಕ್ ರೆಡಿ ಇದ್ದೀರಾ? ಎಸ್, ಬನ್ನಿ. ರೆಡಿ ಇದ್ದೀರಾ? ಬನ್ನಿ. ಫಸ್ಟ್ ಮೊಟ್ಟೆ. ಓಕೆ. ಆಮೇಲೆ ಇದು ಒಂದು ಸಣ್ಣ ಬಟ್ಲು ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಈರುಳ್ಳಿ, ಅರ್ಧ ಒಗ್ಗರಣೆಗೆ, ಅರ್ಧ ರುಬ್ಲಿಕ್ಕೆ. ಆಮೇಲೆ ಒಂದು ಟಮಾಟೆ ಹಣ್ಣು, ಅರಿಶಿನ ಪುಡಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಪೀಸ್ ಚಕ್ಕೆ, 2 ಏಲಕ್ಕಿ, 8 ಲವಂಗ, 4 ಕಾಳುಮೆಣಸು, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು, ಉಪ್ಪು. ಓಕೆ. ಇವಾಗ ಫಸ್ಟ್ ಏನ್ ಮಾಡೋದು? ಫಸ್ಟ್ ಬಾಣಲೆ ಇಟ್ಟು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿರ್ಲಿ, ಅಲ್ಲಿ ತನಕ ರುಬ್ಕೊಳ್ಳೋಣ. ಓಕೆ. ಒಂಚೂರು ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ? ಬೇಡ, ಎಣ್ಣೆನೇ ಬೆಸ್ಟ್. ನಾವು ಜಾಸ್ತಿ ಮಾತಾಡಲ್ಲ, ಏನಕ್ಕಂದ್ರೆ ಟೀಚರ್ ಇಲ್ಲೇ ಇದ್ದಾರೆ. ತಪ್ಪು ಹೇಳಿದ್ರೆ ಮತ್ತೆ ಬೈದ್ ಬಿಡ್ತಾರೆ. ಕಲಿಬೇಕು. ಸರಿ ಮೇಡಮ್. ಕಲ್ಸಕ್ಕೆ ನಿಂತಿರೋದು ಸರಿ ಅಲ್ವಾ? ಮೇಡಮ್, ನನಗೇನಿಲ್ಲ. ಇವ್ರ ವಿಡಿಯೋಸ್ ಇರುತ್ತೆ. ಯಾಕಂದ್ರೆ ಮುಂದೆ ನಾನು ಯಾರಿಗೂ ಹೇಳಲ್ಲ, ಇವಳಿಗೆ ಅಡ್ಗೆ ಕಲ್ಸು ಅಂತ ಹೇಳಿದ್ರೆ ನನ್ ವಿಡಿಯೋಸ್ ಇದೆ ನೋಡ್ಕೊ ಹೋಗು ಅಂತೀನಿ. ಅವಳಿಗಾದ್ರೂ ಅಷ್ಟೇ, ಅವಳ ಮಗಳಿಗಾದ್ರೂ ಅಷ್ಟೇ. ಮುಂದೆ ನನ್ ವಿಡಿಯೋಸ್ ನೋಡಿ ಅಡ್ಗೆ ನೋಡ್ಕೊಂಡೆ ಅಷ್ಟೇ. ಸೊ ನಿಮ್ ಕೈ ರುಚಿ ಕಾಲ ತನಕ ಇರುತ್ತೆ. ಇದು ಫ್ರೈ ಆಗ್ತಾ ಇರ್ಲಿ, ಅಲ್ಲಿ ತನಕ ನಾವು ರುಬ್ಕೊಂಡು ಬರೋಣ. ಓಕೆ. ರುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಹೀಗೆ ಇಟ್ಕೊಂಡ್ಬಿಡ್ತೀನಿ. ಕಾಳುಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಸಿದೇ ಇರಲಿ, ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. 1 ಟೊಮ್ಯಾಟೊ, ಆಮೇಲೆ ಈ ತೆಂಗಿನಕಾಯಿ. ಖಾರದ ಪುಡಿ ಎಲ್ಲ ಆಮೇಲೆ ಹಾಕೋದು, ಫಸ್ಟ್ ಇದನ್ನ ರುಬ್ಕೊಳ್ಳೋದು. ಓಕೆ. ಸೊ ರುಬ್ಕೊಂಡಾಯ್ತಾ? ರುಬ್ಕೊಂಡು. ಓಕೆ. ಈ ತರ ಸ್ಮೂತ್ ಆಗಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಪುಡಿ ಹಾಕೋಣ. ಅರಿಶಿನ ಪುಡಿ. ಅರಿಶಿನ ಪುಡಿ ಎಷ್ಟು? ಒಂದು ಅರ್ಧ ಸ್ಪೂನ್. ಓಕೆ. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಖಾರದ ಪುಡಿ, ಒಂದಕ್ಕಿಂತ ಅರ್ಧ, 1.5. ಈಗ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಿ. ಕೆಲವರು ಮೊಟ್ಟೆ ಸಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾರೆ, ಬೇಕಾದವ್ರು ಹಾಕೋಬಹುದು. ಈಗ ಅದು ಫ್ರೈ ಆದ್ಮೇಲೆ ಎಣ್ಣೆ ನೋಡು, ಈ ತರ ಸ್ವಲ್ಪ ಫ್ರೈ ಆದ್ಮೇಲೆ ಈ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಬೇಕು. ಈ ತರ ಒಂದು 5 ನಿಮಿಷ ಫ್ರೈ ಮಾಡ್ಬೇಕದೇ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಮೇಲೆ ನೀರ್ ಹಾಕ್ಬೇಕು. ಓಕೆ. 5 ನಿಮಿಷ ಬಿಟ್ಟು ನೀರ್ ಹಾಕ್ಬೇಕು ಮಸಾಲೆ ಫ್ರೈ ಆದ್ಮೇಲೆ. ಸ್ವಲ್ಪ ಚೆನ್ನಾಗಿ ಈ ತರ ಫ್ರೈ ಆಗ್ಬೇಕು. ಎಣ್ಣೆ ತುಂಬಾ ಹಾಕಿದ್ರೆ ಎಣ್ಣೆ ಬಿಟ್ಕೊಡತ್ತೆ, ನಾವು ಎಣ್ಣೆ ಜಾಸ್ತಿ ಹಾಕಲ್ವಲ್ಲ. ನೀರ್ ಹಾಕೋಣ ಬಾ. ಈಗ ನಿಮ್ಗೆ ಎಷ್ಟು ನೀರ್ ಬೇಕು ಅಷ್ಟು. ನಿಮ್ಮ ಮನೇಲಿ ಯಾವ ತರ ಊಟ ಮಾಡ್ತೀರಾ? ಕೆಲವ್ರ ಮನೇಲಿ ಗಟ್ಟಿ, ಕೆಲವ್ರ ಮನೇಲಿ ನೀರು. ನಾನು ಸ್ವಲ್ಪ ನೀರೇ ಹಾಕೋತೀನಿ.
ನನಗೆ ಅನ್ಸೋ ಪ್ರಕಾರ ಮೀನ್ ಸಾರ್ ಮತ್ತೆ ಮೊಟ್ಟೆ ಸಾರ್ ತುಂಬಾ ಸಿಂಪಲ್ ಅಲ್ವಾ? ಹಾ, ಸಿಂಪಲ್, ತುಂಬಾ ಈಸಿ ಇದನ್ನೆಲ್ಲ. ಜಸ್ಟ್ ರುಬ್ಬೇಕು ಅಷ್ಟೇ. ಎಷ್ಟು ಈಸಿ ಅಂದ್ರೆ ನೀವು ತಕ್ಷಣ ಯಾರೇ ಬಂದ್ರು 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಒಂದ್ ಕಡೆ ಅನ್ನಕ್ಕಿಟ್ರೆ ಇನ್ನೊಂದ್ ಕಡೆ ಮೊಟ್ಟೆ ಸಾರು ಮುಗ್ದೋಗ್ಬಿಡುತ್ತೆ. ಎಸ್, ಟೆನ್ಷನ್ನೇ ಇಲ್ಲ. ಎಸ್. ಆಮೇಲೆ ನಮ್ಮ ಇದರಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಮೊಟ್ಟೆ ಸಾಂಬಾರ್ ಅಥವಾ ಮೊಟ್ಟೆ ಕರಿ ಏನು ಅಂತೀರಾ, ಎಗ್ಗನ್ನ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀರಾ, ಆಮೇಲೆ ಸಾರಿಗೆ ಹಾಕ್ತೀರಾ. ಟೇಸ್ಟ್ ಅದು ಮೊಟ್ಟೆ ಸಾರು ಹೆಂಗಾಯ್ತು ಅಂತ ನಂಗಂತೂ ಗೊತ್ತಿಲ್ಲ. ಆ ಟೇಸ್ಟ್ ಬರೋದಿಲ್ಲ. ಯಾವತ್ತು ಮೊಟ್ಟೆ ಹಿಂಗೆ ಒಡೆದಿ ಸಾರಿಗೆ ಹಾಕ್ದಾಗೇನೆ ಮೊಟ್ಟೆ ಸಾರು ಅಂತ. ಎಸ್. ಸೊ ಇವಾಗ ಉಪ್ಪು ಹಾಕ್ತೀರಾ? ಉಪ್ಪು ಹಾಕೋಣ. ಆದಷ್ಟು ದಪ್ಪ ಉಪ್ಪು ಯೂಸ್ ಮಾಡೋದು. ಓಕೆ, ಚೆನ್ನಾಗಿ ಬರುತ್ತೆ. ಈ ದಪ್ಪ ಉಪ್ಪಿಂದು ರುಚಿನೇ ಬೇರೆ. ಬೇಕಾದ್ರೆ ಒಂದ್ಸಲ ನೀವು ಚಟ್ನಿ ಮಾಡ್ಬೇಕಾದ್ರೆ ದಪ್ಪ ಉಪ್ಪು ಹಾಕಿ ನೋಡಿ. ಪುಡಿ ಉಪ್ಪು ದಪ್ಪ ಉಪ್ಪು ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್. ಸೊ ಇವಾಗ ಸಾರು ಕುದೀತಿದ್ಯಾ? ಸಾರು ಕುದೀತಿದೆ, ಮೊಟ್ಟೆ ಹಾಕೋಣ. ಓಕೆ. ನಾನು ಆಕ್ಚುಲಿ ಹಿಂಗೆ ಹಾಕ್ತೀನಿ ಮೊಟ್ಟೆ ಹಾ ಒಡೆದು ಒಂದ್ ಲೈನಿಂದ. ಹಾ, ಬಟ್ ಬೇಡ ಪಾಪ, ಹೊಸ ಮಕ್ಕಳು ಈಗ ಅಡ್ಗೆ ಕಲಿತಿರೋರಿಗೆ ಈ ತರನೇ ಮಾಡಾಕಿ. ಯಾಕಂದ್ರೆ ಒಂದೊಂದ್ ಮೊಟ್ಟೆ ಕೆಂಪು ರಕ್ತ ಎಲ್ಲ ಇರುತ್ತೆ. ಸುಮ್ನೆ ಸಾರ್ನ ಹಾಳು ಮಾಡ್ಕೋಬೇಡಿ. ಈ ತರ ಹಾಕಿ ಹಿಂಗ್ ಬಿಡ್ತಾ ಬನ್ನಿ. ಓಕೆ, ನೋಡು, 1 by 1. ಒಂದ್ ಈ ಕಡೆ ಬಿಟ್ರೆ ಇನ್ನೊಂದು ಈ ಕಡೆ ಸೈಡ್ ಬಿಡ್ಬೇಕು. ಹಾ, ಒಂದು ಈ ಕಡೆ. ಈಗ ಸಣ್ಣ ಉರಿ ಮಾಡಿ ಮುಚ್ಚಿಬಿಡ್ಬೇಕು. ಓಕೆ, ಅಲ್ಲಾಡಿಸ್ಬಾರ್ದಲ್ಲ? ಈಗ ಮುಟ್ಟಕ್ಕೆ ಹೋಗ್ಬೇಡಿ. ಈಗ ಹಾ, ಒಂದ್ 10 ನಿಮಿಷ ಸಣ್ಣ ಉರಿಯಲ್ಲಿ ಇದ್ಬಿಡ್ಲಿ. ಒಂದ್ 5 ನಿಮಿಷ ಆದ್ರೂ ಇರ್ಲಿ. ಓಕೆ. ಸೊ ನಂಗೆ ಕಾಮೆಂಟ್ ಬಂದಿತ್ತು ಇವತ್ತು ತಾನೇ, ದಟ್ ನೀವು ತಪ್ಪಲೆಯಲ್ಲಿ ಅನ್ನ ಇಡ್ತೀರಲ್ಲ, ಸೊ ಅದು ಅಳ್ತೆ ಹೇಳಿ ಹೆಂಗಿಡೋದು ಅಂತ. ನಾನು ಇವತ್ತವರೆಗೂ ಅಳತೆ ಮಾಡಿ ನೀರು ಹಾಕಿಲ್ಲ, ಹಂಗೆ ಬಗ್ಸ್ಬಿಟ್ಟು ಹಾಕ್ತೀನಿ ಕೊಟ್ಪಾನದಿಂದ. ಬಟ್ ಹಾಗೆ ಇಡೋದಾದ್ರೆ, ಕುಕ್ಕರಲ್ಲಿ ಇಡೋದಾದ್ರೆ 1-1.5. ಹಾಗೆ ಇಡೋದಾದ್ರೆ ಈಗ ನಾನು ಬೆರಳು ತೋರಿಸ್ತೀನಿ ನೋಡಿ. ಇದು 2ನೇ ಗೀಟ್ ಬರುತ್ತಲ್ಲ ಬೆರಳು, ಅಲ್ಲಿ ತನಕ ನೀರಿರ್ಬೇಕು. ಅಂದ್ರೆ 1 ಪಾವ್ ಅಕ್ಕಿಗೆ 2.5 ಪಾವ್ ಅಂತೂ ನೀರ್ ಬೇಕು ಅನ್ಸುತ್ತೆ. ಮತ್ತೆ ಅಕ್ಕಿ ಮೇಲೆ ಡಿಪೆಂಡ್. ನಾನು ಬುಲೆಟ್ ರೈಸ್ ಯೂಸ್ ಮಾಡ್ತೀನಿ, ಅಷ್ಟು ನೀರ್ ತಗೊಂತೆ. ಕೆಲವು ಅಕ್ಕಿಗಳು ಜಾಸ್ತಿ ನೀರ್ ತಗೊಳಲ್ಲ. ಏನಕ್ಕೂ ನೀವು 2 ಗೀರಿಗೆ ಇಟ್ಟಿರಿ ಹಿಂಗ್ ಮಾಡ್ಬಿಟ್ಟು. ಸೊ ಮಧ್ಯದ ಬೆರಳಲ್ಲಿ ಏನ್ 2 ಗೀರ್ ಬರುತ್ತಲ್ಲ, ಅಲ್ಲಿ ತನಕ ಹಿಂಗ್ ಮಾಡಿಟ್ರೆ ಸ್ವಲ್ಪ ನೀರೆಲ್ಲ ಹಿಂಗಿದ್ಮೇಲೆ ಇನ್ನೇನು ಬಬಲ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ ನೀರೆಲ್ಲ, ಅವಾಗ ಸಣ್ಣ ಮಾಡಿ ಮುಚ್ಚಿಬಿಡಿ. ಉಪ್ಪು ಹಾಕೋರು ಹಾಕಿ, ಕೆಲವ್ರ ಮನೇಲಿ ಉಪ್ಪು ಹಾಕಲ್ಲ, ಕೆಲವ್ರ ಮನೇಲಿ ಅನ್ನಕ್ಕೆ ಉಪ್ಪು ಹಾಕ್ತಾರೆ. ನೀವು ಹೆಂಗ್ ಬೇಕೋ ಹಂಗ್ ಮಾಡಿ. ನೋಡು, ಸಣ್ಣ ಉರಿಯಲ್ಲಿ ಈಗ ಸ್ವಲ್ಪ ಜೋರ್ ಮಾಡ್ಬೇಕು. ಓಕೆ, ಈಗ ಜೋರ್ ಮಾಡಿದಾಗ ಸೈಡಿಂದ ತೋರಿಸ್ತೀನಿ ಬಾ. ನೋಡಿ, ಈಗ ಹಿಂಗೆ ಒಂದೊಂದು ಮೊಟ್ಟೆ ಹೀಗೆ ಇರುತ್ತೆ, ಹೌದಾ? ಏನ್ ನೋಡು, ಮೊಟ್ಟೆಗಳು ಹೀಗೆ ಇರುತ್ತೆ. ಮೊಟ್ಟೆ ಸಾಂಬಾರ್ ಅಂದ್ರೆ ಹಿಂಗಿರ್ಬೇಕು. ಎಸ್. ಸೈಡಿಂದ ಹಿಂಗ್ ಬಿಟ್ಕೊಂತ ಬಂದ್ರೆ ಆಯ್ತು. ಸೊ ಮೊಟ್ಟೆ ಸಾರು ರೆಡಿ ಇದೆ. ಬನ್ನಿ ಇವಾಗ ನಾವು ಟೇಸ್ಟ್ ಮಾಡೋಣ. ಓಕೆ, ಇವಾಗ ಅನ್ನ ನೋಡಿ ಈ ತರ ನೀರೆಲ್ಲ ಹಿಂಗಿದೆ. ಸೊ ಈ ಟೈಮಲ್ಲಿ ಸಣ್ಣ ಮಾಡಬೇಕು ಆ್ಯಂಡ್ ಪ್ಲೇಟ್ ಮುಚ್ಚಬೇಕು. ಉದ್ರುದ್ರಾಗಿರೋ ಅನ್ನ ರೆಡಿ. ಸೊ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ದೋಸೆ ಬಿಸಿ ಬಿಸಿ ಹಾಕ್ಕೊಟ್ರು ಇವಾಗ ಜಸ್ಟ್ ನಮ್ಮಮ್ಮ, ಅನ್ನ ಆಗಕ್ಕೆ ಟೈಮ್ ಆಗತ್ತಂತ. ಸಖತ್ತಾಗಿದೆ. ಮೊಟ್ಟೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನಾನು ನಿಮಗೆ ಹತ್ರದಿಂದ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಒಂದು ಕಂಪ್ಲೀಟ್ ಮೊಟ್ಟೆ, ಅದು ಬ್ರೇಕು ಆಗಿಲ್ಲ, ಕಂಪ್ಲೀಟ್ ಮೊಟ್ಟೆ. ಸೊ ಬನ್ನಿ ತಿನ್ನೋಣ. ಇದು ನೋಡಿ, ಈ ಥರ ಮಸಾಲೆ ಎಲ್ಲ ಹತ್ತಿರೋದು ತುಂಬ ಚೆನ್ನಾಗಿರುತ್ತೆ. ಸೊ ಮೊಟ್ಟೆ ತಿನ್ನೋಣ. ಆ ಮಸಾಲೆ ಮೊಟ್ಟೆ ಜೊತೆ ಮಿಕ್ಸ್ ಆದಾಗ ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.